ಗಂಗೆಯಲ್ಲಿ ಮಿಂದೆದ್ದೆದ್ದು ಎಷ್ಟು ಕೋಟಿ ಭಕ್ತರು. ಕುಂಭಮೇಳಕ್ಕೆ ಮಹಾಶಿವರಾತ್ರಿಯಂದೇ ಅಧಿಕೃತ ತೆರೆ. ಮಹಾಕುಂಭಮೇಳವು ಜನವರಿ 13ರಿಂದ ಆರಂಭವಾಗಿ ಫೆಬ್ರವರಿ 26 ಅಂದರೆ ಇಂದಿಗೆ ವಿದ್ಯುಕ್ತ ತೆರೆ ಬೀಳಲಿದೆ. ಒಟ್ಟು 45 ದಿನಗಳವರೆಗೆ ಸಂಭ್ರಮದಿಂದ ನಡೆದ ಕುಂಭಮೇಳಕ್ಕೆ ವಿಶ್ವದ ಹಲವು ದೇಶಗಳ ಗಣ್ಯರು ಭೇಟಿಯನ್ನ ನೀಡಿದ್ರು. ಶತಮಾನದ ಸಂಭ್ರಮದಲ್ಲಿ ಸಾಧು ಸಂತರು, ನಟ ನಟಿಯರು, ರಾಜಕಾರಣಿಗಳು ಸೇರಿ ಸಾಮಾನ್ಯ ಜನರು ಭಾಗಿಯಾಗಿದ್ರು. ಇದುವರೆಗೂ ಒಟ್ಟು 65 ಕೋಟಿಗೂ ಹೆಚ್ಚು ಭಕ್ತರು ಭೇಟಿಯನ್ನ ನೀಡಿ ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ 12 ವರ್ಷಗಳ ಬಳಿಕ ಕುಂಭಮೇಳ ವಿಜೃಂಭಣೆಯಿಂದ ನಡೆದು ಇಂದು ಶಿವರಾತ್ರಿಯೊಂದಿಗೆ ತೆರೆ ಬೀಳಲಿದೆ. ಈ ಮಹಾ ಉತ್ಸವದಲ್ಲಿ ಕೋಟ್ಯಾಂತರ ಜನ ಭಾಗಿಯಾಗಿ ಶಾಹಿ ಸ್ನಾನವನ್ನು ಮಾಡಿದ್ದಾರೆ. ಈ ಬಾರಿ ಜಗತ್ತಿನಾದ್ಯಂತ ಇರುವ ಭಕ್ತರು ಮಹಾ ಕುಂಭಮೇಳಕ್ಕೆ ಆಗಮಿಸಿದ್ರು. ಇನ್ನು ಪವಿತ್ರ ಸ್ನಾನದ ಪಟ್ಟಿ ಹೀಗಿದೆ. ಜನವರಿ 13ರಂದು 1.70 ಕೋಟಿ ಭಕ್ತರಿಂದ ಪವಿತ್ರ ಸ್ನಾನ. ಜನವರಿ 14ರಂದು 3.5 ಕೋಟಿ ಭಕ್ತರು ತೀರ್ಥಸ್ನಾನ. ಜನವರಿ 14ರಂದು 3.5 ಕೋಟಿ ಭಕ್ತರು ತೀರ್ಥಸ್ನಾನ. ಜನವರಿ 29ರಂದು 7.64 ಕೋಟಿ ಭಕ್ತಾದಿಗಳು ಅಮೃತ ಸ್ನಾನ. ಫೆಬ್ರವರಿ 3ರಂದು 2.57 ಕೋಟಿ ಭಕ್ತಾದಿಗಳಿಂದ ತೀರ್ಥಸ್ನಾನ. ಫೆಬ್ರವರಿ 12ರಂದು 2.4 ಕೋಟಿ ಭಕ್ತರಿಂದ ಪವಿತ್ರ ಸ್ನಾನ. ಇಂದು 3 ಕೋಟಿಗೂ ಅಧಿಕ ಭಕ್ತರು ತೀರ್ಥಸ್ನಾನ ಮಾಡುವ ನಿರೀಕ್ಷೆ. ಒಟ್ಟಾರೆಯಾಗಿ ಮಹಾಕುಂಭಮೇಳದಲ್ಲಿ 65 ಕೋಟಿಗೂ ಅಧಿಕ ಭಕ್ತರು ತೀರ್ಥಸ್ನಾನವನ್ನ ಮಾಡಿರೋದು ದಾಖಲೆಯಾಗಿದೆ. 40 ದಿನಗಳಲ್ಲಿ 45 ಕೋಟಿ ಭಕ್ತರು ತೀರ್ಥಸ್ನಾನವನ್ನ ಮಾಡಬಹುದು ಎಂದು ಉತ್ತರ ಪ್ರದೇಶ ಸರ್ಕಾರ ನಿರೀಕ್ಷೆ ಮಾಡಿತ್ತು. ಆದರೆ ಸರ್ಕಾರ ಅಂದುಕೊಂಡಿದ್ದ ಕ್ಕಿಂತ 20 ಕೋಟಿಗೂ ಹೆಚ್ಚಿನ ಭಕ್ತರು ಮಹಾಕುಂಭಕ್ಕೆ ಭೇಟಿಯನ್ನು ನೀಡಿ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ. ಇಂದು ಶಿವರಾತ್ರಿ ಹಾಗೂ ಮಹಾಕುಂಭಮೇಳಕ್ಕೆ ಕೊನೆಯ ದಿನವಾಗಿದ್ದರಿಂದ ಸಂಜೆ ಹೊತ್ತಿಗೆ 2 ಕೋಟಿ ಅಧಿಕ ಭಕ್ತರು ಭೇಟಿಯನ್ನು ನೀಡಬಹುದು ಎಂದು ಹೇಳಲಾಗ್ತಾ ಇದೆ. ಈ ಸಂಬಂಧ ಉತ್ತರ ಪ್ರದೇಶ ಸರ್ಕಾರ ಎಂದಿನಂತೆ ಪೊಲೀಸ್ ಬಂದೋಬಸ್ತ್ ಅನ್ನು ಏರ್ಪಡಿಸಿದೆ. ಪ್ರಯಾಗ್ರಾಜ್ನಲ್ಲಿ ವಾಹನ ಸಂಚಾರವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಇಂದು ಮುಂಜಾನೆ ಬ್ರಾಹ್ಮಿ ಮುಹೂರ್ತಕ್ಕಾಗಿ ಕಾದು ಲಕ್ಷಾಂತರ ಭಕ್ತರು ತೀರ್ಥಸ್ನಾನವನ್ನ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ಕುವೈಟ್ ನ್ಯೂಸ್, ಬೆಂಗಳೂರು.